me forever on fire. ಇನ್ನು ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡವನ್ನ ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಈಗಾಗಲೇ ಎಸ್ಐಟಿ ರಚನೆ ಆಗಬೇಕು ಅಂತ ಒಕ್ಕಲಿಗ ನಾಯಕರು ಕೂಡ ಪತ್ರ ಕೊಟ್ಟಿದ್ರು, ಮನವಿ ಮಾಡಿಕೊಂಡಿದ್ರು. ಅದಾದ ಬಳಿಕ ಎಸ್ಐಟಿ ರಚನೆ ಆಗಲೇಬೇಕು ಅಂತ ಅನೇಕ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುತ್ತಾ ಇದ್ರು. ಸದ್ಯಕ್ಕೆ ರಾಜ್ಯ ಸರ್ಕಾರ ಈಗ ಎಸ್ಐಟಿ ಕೂಡ ರಚನೆ ಮಾಡಿದೆ, ವಿಶೇಷ ತನಿಖಾ ತಂಡವನ್ನ. ತನಿಖೆಯಿಂದ ಹೊರ ಬರುತ್ತಾ ಇನ್ನಷ್ಟು ಅಕ್ರಮಗಳು ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕೆ ರೈಸ್ ಆಗ್ತಾ ಇರುವಂಥದ್ದು. ಅಂದ್ರೆ ಈಗ ಜಾತಿ ನಿಂದನೆ, ಕೊಲೆ ಬೆದರಿಕೆ, ಲಂಚ ಬೇಡಿಕೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ದಾಖಲಾಗ್ತಾ ಇದೆ ಅಂತ 2 FIR ದಾಖಲಾಯಿತು. ಅದರ ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೊಂದು ಪ್ರಕರಣ ಬಂತು, ಅದು ಮುನಿರತ್ನ ವಿರುದ್ಧ ಅತ್ಯಾಚಾರದ ಕೇಸ್. ಹೀಗಾಗಿ ಈಗ ಎಲ್ಲಾ ಕೇಸ್ಗಳಿಗೂ ಕೂಡ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬಂದರೂ ಬರಬಹುದಾ ಅನ್ನುವಂಥ ಸಹಜ ಪ್ರಶ್ನೆ. ಈಗಾಗಲೇ ಹಲವು ಹಳೆಯ ಪ್ರಕರಣಗಳಿಗೆ ಜೀವ ಬರುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅಂದ್ರೆ ಈ ಹಿಂದೆ ಯಾವ್ಯಾವ ಕಂಪ್ಲೇಂಟ್ ದಾಖಲಾಗಿದ್ವು ಮುನಿರತ್ನ ವಿರುದ್ಧ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಪ್ರಕರಣಗಳನ್ನ ಕೆದಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಎಸ್ಐಟಿ ಯಾವ ರೀತಿಯಾಗಿ ತನಿಖೆ ಮಾಡುತ್ತೆ, ಮತ್ತೆ ಮುನಿರತ್ನ ವಿರುದ್ಧ ಕೇಳ್ಬಂದಿರುವಂತ ಈಗಿನ ಪ್ರಕರಣಗಳಿರ್ಬೋದು, ಹಿಂದಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆ ಆಗುತ್ತೆ, ಇನ್ನು ಯಾವ್ಯಾವ ಪ್ರಕರಣಗಳು ಬೆಳಕಿಗೆ ಬರ್ತಾವೆ ಅಂತ. ಮುನಿರತ್ನ ಪ್ರಕರಣವನ್ನ ಗಂಭೀರವಾಗಿ DK ಶಿವಕುಮಾರ್, ಅದರಲ್ಲೂ ಕೂಡ DK ಬ್ರದರ್ಸ್ ಏನಿದ್ದಾರೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರದಿಂದ SIT ಕೂಡ ರಚನೆ ಆಗಿರೋದ್ರಿಂದ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ತನಿಖೆ ನಡೆಸ್ತಾ ಹೋಗ್ತಾರೆ. ಸಮುದಾಯ ನಾಯಕರ ಮೂಲಕ SIT ರಚನೆಗೆ ಒತ್ತಾಯಿಸಿದ್ರು DK ಶಿವಕುಮಾರ್. ಅಂದ್ರೆ ಒಕ್ಕಲಿಗ ಪ್ರಬಲ ನಾಯಕ ಅಂತ ಕರೆಸ್ಕೊಂಡಿರುವಂತ DK ಶಿವಕುಮಾರ್ ಅವರು, ಅವರ ಸಮುದಾಯದ ಕೆಲ ನಾಯಕರು ಬಂದು ಈ ರೀತಿ ಮನವಿ ಪತ್ರವನ್ನು, ಅಂದ್ರೆ SIT ರಚನೆ ಮಾಡಿ, ಜಾತಿ ನಿಂದನೆ ಆಗಿದೆ, ಇಲ್ಲಿ ಮಹಿಳೆಯರ ವಿರುದ್ಧ ಕೆಟ್ಟದಾಗಿ ಮಾತನಾಡಿದ್ದಾರೆ, ತುಚ್ಛವಾಗಿ ಮಾತನಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳೇನಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಮಾಡೋದಕ್ಕೆ ಅಂತ ಒಕ್ಕಲಿಗ ಸಮುದಾಯದ ನಾಯಕರ ಮೂಲಕವಾಗಿ ಒತ್ತಡವನ್ನು ಹೇರಲಾಗಿತ್ತು. ಇದರಲ್ಲಿ ಪ್ರಬಲ ನಾಯಕ DK ಶಿವಕುಮಾರ್ ಅವರು ಕೂಡ. ಹಾಗಾಗಿ ಈ ಪ್ರಕರಣವನ್ನ ಈಗಾಗಲೇ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. SIT ರಚನೆ ಕೂಡ ಆಗಿದೆ. ಯಾವ ರೀತಿಯಾಗಿ ತನಿಖೆ ಸಾಗುತ್ತೆ, ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಹಿಂದಿನ ಕೇಸ್ಗಳು ಕೂಡ ಓಪನ್ ಆಗಬಹುದು, ಅವುಗಳ ತನಿಖೆ ಕೂಡ ಆಗಬಹುದು. ಮುನಿರತ್ನ ವಿರುದ್ಧ ಇಲ್ಲಿವರೆಗೂ ಕೂಡ ಏನೇನ್ ಆರೋಪಗಳು ಕೇಳಿ ಬಂದಿದ್ದಾವೋ ಅದೆಲ್ಲವನ್ನ ಇಟ್ಕೊಂಡು ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಸದ್ಯಕ್ಕೆ ಜಾತಿ ನಿಂದನೆ, ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು, ಸುಲಿಗೆ ಮಾಡ್ತಾ ಇದ್ರು, ಜೊತೆಗೆ ಹೆಣ್ಮಕ್ಳಿಗೆ ತುಚ್ಛವಾಗಿ ಮಾತನಾಡಿದ್ದಾರೆ, ಜೀವ ಬೆದರಿಕೆ, ಇಷ್ಟೆಲ್ಲ ಕೇಸ್ ಇದೆ. ಅದರ ಬೆನ್ನಲ್ಲೇ ಅತ್ಯಾಚಾರದ ಕೇಸ್ ಕೂಡ ದಾಖಲಾಗಿ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ಇವೆಲ್ಲವನ್ನ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಹಳೆ ಕೇಸ್ಗಳು ಕೂಡ ಓಪನ್ ಆಗ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮತ್ತಷ್ಟು ವೇಗವನ್ನ ಪಡೆದುಕೊಳ್ಬಹುದು. ಹಾಗಾಗಿ ಸದ್ಯಕ್ಕೆ ಮುನಿರತ್ನಾಗ ಈಗ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ. SIT ರಚನೆ ಆಗಿರೋದ್ರಿಂದ, ಅಂದ್ರೆ ರಾಜ್ಯ ಸರ್ಕಾರದಿಂದ ಆಗುವಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದು. ಹಾಗಾಗಿ ಈಗ ರಚನೆ ಆಗಿರೋದ್ರಿಂದ ಮತ್ತಷ್ಟು ಸಂಕಟ ಅಥವಾ ಕಾನೂನಿನ ಕುಣಿಕೆ ಟೈಟ್ ಆಗ್ತಾ ಇರುವಂಥದ್ದು ಮುನಿರತ್ನಾಗೆ. ಸದ್ಯಕ್ಕೆ ಯಾವೆಲ್ಲ ಪ್ರಕರಣಗಳು ಬೆಳಕಿಗೆ ಬರ್ತಾವೆ, ಯಾವ ರೀತಿಯಾಗಿ ಯಾವ್ಯಾವ ಸೆಕ್ಷನ್ಗಳು ಮುನಿರತ್ನ ವಿರುದ್ಧ ಅಟ್ರಾಕ್ಟ್ ಆಗ್ತಾವೆ, ಅದೆಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಮುನಿರತ್ನ ಸ್ಟೇಟ್ಮೆಂಟ್ ಏನು ಬರುತ್ತೆ, ಮುನಿರತ್ನ ವಿರುದ್ಧ ಇನ್ನೂ ಎಷ್ಟು ಕಂಪ್ಲೇಂಟ್ ದಾಖಲಾಗ್ತವೆ, ಕಾದು ನೋಡಬೇಕಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಈಗಾಗಲೇ ಶಾಸಕ ಮುನಿರತ್ನ ವಿರುದ್ಧ ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ, ಜೊತೆಗೆ SIT ಕೂಡ ರಚನೆ ಆಗಿದೆ. SITಯ ತನಿಖೆ ಯಾವ ರೀತಿಯಾಗಿ ಹೋಗುತ್ತೆ, ಜೊತೆಗೆ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬರುತ್ತಾ ಅಂತ? ಈಗಾಗಲೇ ಶಾಸಕ ಮುನಿರತ್ನ ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ಹಾಗೆ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಏಟ್ ಟ್ರಾಪ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ರಾಜಕಾರಣಿಗಳಿಗೆ HIV ಯನ್ನ ಹರಡುವಂತ ಒಂದು ಪ್ರಯತ್ನವನ್ನ ಅವ್ರು ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಬಂದಿದೆ. ಇದು ಬಹುದೊಡ್ಡ ಗಂಭೀರವಾದಂತ ವಿಚಾರ. ಸೊ ಇದು ನಿಜವೇ ಆಗಿದ್ರೆ ಮುನಿರತ್ನ ಅವ್ರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ಒಕ್ಕಲಿಗ ಸಮುದಾಯ ಕೂಡ ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೆದ್ರು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ತಂದಿದ್ರು. ಅವಹೇಳನವನ್ನ ಮಾಡಿದ್ದಾರೆ ನಮ್ಮ ಹೆಣ್ಣು ಮಕ್ಕಳಿಗೆ ಅನ್ನುವಂತ ನಿಟ್ಟಿನಲ್ಲಿ SIT ತನಿಖೆಗೆ ಆಗ್ರಹವನ್ನ ಮಾಡಿದ್ರು. ಹಾಗಾಗಿ ಸರ್ಕಾರ ಕೂಡ ಈಗ
SIT ತಂಡವನ್ನ ರಚನೆ ಮಾಡಿದೆ. BK ಸಿಂಗ್ ಅವರು ನೇತೃತ್ವದಲ್ಲಿ ಈಗ SIT ತಂಡವನ್ನ ರಚನೆ ಮಾಡಿರೋದ್ರಿಂದ ಆ ತಂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತೆ. ಅತ್ಯಾಚಾರ ಪ್ರಕರಣ ಇರಬಹುದು, ಜೊತೆಗೆ ಜಾತಿ ನಿಂದನೆ ಪ್ರಕರಣ, ಈ ಹಳೆಯ ಪ್ರಕರಣಗಳ ಬಗ್ಗೆ ಕೂಡ ಈಗ ಕೆದಕುವಂತ ಒಂದು ಪ್ರಯತ್ನಗಳನ್ನ ತಂಡ ಮಾಡುತ್ತೆ. ಅದರಲ್ಲಿ ಮುನಿರತ್ನ ಅವರ ವಿರುದ್ಧ ಎದುರಾಗಿರುವಂತಹ ಆರೋಪಗಳು ನಿಜನಾ ಅಥವಾ ಏನಾದ್ರೂ ಬೇಕು ಅಂತೇಳಿ ಅವರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆಯಾ, ಇದ್ರ ಬಗ್ಗೆ ಕೂಡ ಗಂಭೀರವಾಗಿ ಪರಿಶೀಲನೆ ಆಗತ್ತೆ. ಈಗ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರಿಂದ ಮತ್ತಷ್ಟು ಸಂಕಷ್ಟ ಮುನಿರತ್ನ ಅವ್ರಿಗೆ ಎದುರಾಗಿದೆ. ಜೊತೆಗೆ ಈ ಬೇರೆ ಬೇರೆ ಪ್ರಕರಣಗಳು ಕೂಡ ಅವರ ವಿರುದ್ಧ ಇವೆ ಅನ್ನುವಂತ ಒಂದು ಅನುಮಾನಗಳು ಕೂಡ ಇದೆ. ಆ ಕಾರಣಕ್ಕೆ ಮತ್ತಷ್ಟು ತನಿಖೆಯನ್ನ ಮಾಡಿದ್ದೇ ಆದ್ರೆ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬರುವಂತಹ ಸಾಧ್ಯತೆಗಳಿದೆ. ಅದು ಒಂದು ವೇಳೆ ಬಂದಿದ್ದೇ ಆದ್ರೆ ಅವರು ಜೈಲು ಪಾಲಾಗೋದು ಖಚಿತ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಎದುರಾಗ್ತಾ ಇದೆ. ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.